ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಅದರಲ್ಲಿ ಇರ್ತಕ್ಕಂತಹ 3ನೇ ಅಧ್ಯಾಯ ಸಂಖ್ಯೆಗಳ ಕತೆ. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಪೇಜ್ ನಂಬರ್ 58ರಲ್ಲಿರ್ತಕ್ಕಂತಹ ಕಂಡು ಹಿಡಿಯಿರಿ 3 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಸೊ ಇವನ್ನ ಸಾಲ್ವ್ ಮಾಡೋಣ ಬನ್ನಿ. ಸೊ 1ನೇ ಕ್ವಶನ್ ನೋಡ್ರಿ. ವಿಧಾನ 1ರಲ್ಲಿರುವಂತೆ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಕಡ್ಡಿಗಳನ್ನು ಬಳಸುವ ಸಂಖ್ಯಾ ಪದ್ಧತಿಯನ್ನು ನೀವು ಬಳಸುತ್ತಿದ್ದೀರಿ ಎಂದು ಭಾವಿಸೋಣ. ಹಿಂದೂ ಸಂಖ್ಯಾ ಪದ್ಧತಿಯ ಸಂಖ್ಯಾ ಹೆಸರುಗಳನ್ನು ಅಥವಾ ಅಂಕಿಗಳನ್ನು ಬಳಸದೆ ಎರಡೂ ಸಂಖ್ಯೆಗಳನ್ನು ಅಥವಾ ಕಡ್ಡಿಗಳ ಎರಡು ಸಂಗ್ರಹಗಳನ್ನು ಕೂಡಲು, ಕಳೆಯಲು, ಗುಣಿಸಲು ಮತ್ತು ಭಾಗಿಸಲು ಒಂದು ವಿಧಾನವನ್ನು ನೀಡಿ ಅಂತ ಹೇಳಿದ್ದಾರೆ. ಸೊ ವಿಧಾನ 1 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಪಠ್ಯಪುಸ್ತಕದ 56ನೇ ಪೇಜ್ನಲ್ಲಿ ಕೊಟ್ಟಿರುವಂತಹ ಇದು 1ನೇ ವಿಧಾನ ಇದೆ. ಸೊ ಈ ಒಂದು ವಿಧಾನದಲ್ಲಿ ನಾವು ಕಡ್ಡಿಗಳನ್ನು ಕೂಡಿಸಿ ಅಂತಂದ್ರೆ ಆ ಸಂಖ್ಯೆಗಳನ್ನು ಪ್ರತಿನಿಧಿಸ್ತೀವಿ. ಒಂದು ಕಡ್ಡಿ ಒಂದು ಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ, 2 ಕಡ್ಡಿ 2 ಸಂಖ್ಯೆ, 3 ಕಡ್ಡಿ 3 ಸಂಖ್ಯೆ. ಸೊ ಇದು ವಿಧಾನ 1 ಪುಸ್ತಕದಲ್ಲಿ ನೀವು ಕೊಟ್ಟಿರ್ತಕ್ಕಂಥದ್ದು. ಈ ಕಡ್ಡಿಗಳನ್ನು ಬಳಕೆ ಮಾಡ್ಕೊಂಡು ನಾವು ಯಾವ ರೀತಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮಾಡ್ತೀವಿ ಅನ್ನುವಂತಹ ಒಂದು ವಿಧಾನವನ್ನು ಬರೀರಿ ಅಂತಂದ ಮೊದಲನೇ ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ ನೋಡ್ರಿ. ಸೊ ಅದರ ಆನ್ಸರನ್ನು ಬರೆದಿದ್ದೀನಿ ನೋಡ್ರಿ ನಾನು. ಸಂಕಲನ ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ಎ ಅನ್ನುವಂತಹ ಒಂದು ಗುಂಪಿನಲ್ಲಿ ಕೆಲವು ಕಡ್ಡಿಗಳು, ಬಿ ಅನ್ನುವಂತಹ ಗುಂಪಿನಲ್ಲಿ ಕೆಲವು ಕಡ್ಡಿಗಳನ್ನು ತಗೊಂಡು ಅವನಷ್ಟು ಒಂದು ಗೂಡಿಸಿದ್ವಿ ಅಂತಂದ್ರೆ ನಮಗೇನು ಸಿಗ್ತೈತಿ, ಒಟ್ಟು ಮೊತ್ತ ಸಿಗ್ತೈತಿ. ಸೊ ಅದನ್ನು ನಾವು ಅಕ್ಷರದಲ್ಲಿ ಅಥವಾ ವಿಧಾನವನ್ನು ಬರೆದಿದ್ದೀವಿ. ಏನಪ್ಪ ಅಂತಂದರೆ, 2 ಬೇರೆ ಬೇರೆ ಗುಂಪುಗಳ ಕಡ್ಡಿಗಳನ್ನು ತೆಗೆದುಕೊಳ್ಳಿ, ನಂತರ ಅವುಗಳನ್ನು ಒಂದು ಗೂಡಿಸಿ, ಆಗ ನಮಗೆ ಒಟ್ಟು ಕಡ್ಡಿಗಳ ಸಂಖ್ಯೆ ಸಿಗುತ್ತದೆ, ಒಟ್ಟು ಮೊತ್ತ ಸಿಗುತ್ತದೆ. ವ್ಯವಕಲನ ಯಾವ ರೀತಿ ಮಾಡೋದು, ಕೆಲವೊಂದಿಷ್ಟು ಕಡ್ಡಿಗಳ ಒಂದು ಗುಂಪನ್ನು ತಗೊಂಡು ಅದರಲ್ಲಿ ಕೆಲವೊಂದಿಷ್ಟು ಕಡ್ಡಿಗಳನ್ನು ನಾವು ಹೊರಗೆ ತೆಗೆದ್ವಿ ಅಂತಂದ್ರೆ ಉಳಿದಕ್ಕಂತಹ ಸಂಖ್ಯೆ ಏನು ಸೂಚಿಸ್ತದಪ್ಪ ಅಂತಂದ್ರೆ ವ್ಯವಕಲನ ಅಥವಾ ಉಳಿದಂತಹ ಸಂಖ್ಯೆಯಲ್ಲಿ ಸೂಚಿಸ್ತದೆ. ವ್ಯವಕಲನ ಮಾಡೋ ಮೆಥಡ್ ಏನಪ್ಪ ಅಂತಂದರೆ, ಅತಿ ಹೆಚ್ಚು ಕಡ್ಡಿಗಳಿರುವ ಒಂದು ಗುಂಪನ್ನು ತೆಗೆದುಕೊಳ್ಳಿ, ಅವುಗಳಿಂದ ನಾವು ಕೆಲವು ಕಡ್ಡಿಗಳನ್ನು ಹೊರತೆಗೆದಾಗ ಗುಂಪಿನಲ್ಲಿ ಉಳಿದ ಕಡ್ಡಿಗಳು ವ್ಯತ್ಯಾಸವನ್ನು ತೋರಿಸುತ್ತವೆ. ಸೊ ಇದು ಸಿಂಪಲ್ ಸಬ್ಸ್ಟ್ರಾಕ್ಷನ್. ಇನ್ ಮಲ್ಟಿಪ್ಲಿಕೇಶನ್ ನೋಡ್ರಿ. ಸೇಮ್ ಕಡ್ಡಿಗಳಿರುವಂತಹ ಒಂದು 3-4 ಗುಂಪುಗಳನ್ನ ತೊಗೊಳ್ರಿ. ಇವನ್ನ ಏನು ಮಾಡಿರಿ ಅಂತಂದ್ರೆ ಒಟ್ಟುಗೂಡಿಸಿ, ಅವಾಗ ನಮಗೇನು ಸಿಗ್ತದೆ, ಗುಣಲಬ್ಧ ಸಿಗ್ತದೆ. 4 ಗುಂಪದಾವು, 4ರಲ್ಲಿ ಏನದಾವು, 4 ಕಡ್ಡಿದಾವು, 4 16. ಸೊ ಗುಣಲಬ್ಧ ನಮಗೇನು ಸಿಗ್ತಾ, 16 ಸಿಗ್ತಾ, ಗುಣಾಕಾರ ಆಯಿತು. ನೆಕ್ಸ್ಟ್ ವಿಧಾನವನ್ನು ನೋಡ್ರಿ. ಕೆಲವು ಕಡ್ಡಿಗಳ ಇರುವಂತಹ ಒಂದು ಗುಂಪನ್ನು ತೆಗೆದುಕೊಳ್ಳಿ, ಅಷ್ಟೇ ಕಡ್ಡಿಗಳನ್ನು ಹೊಂದಿರುವ ಇನ್ನೂ ಕೆಲವು ಗುಂಪುಗಳನ್ನು ತೆಗೆದುಕೊಳ್ಳಿ. ಆ ಎಲ್ಲ ಕಡ್ಡಿಗಳನ್ನು ಒಂದುಗೂಡಿಸಿದಾಗ ದೊರೆಯುವ ಸಂಖ್ಯೆಯು ಗುಣಲಬ್ಧವಾಗಿರುತ್ತದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಭಾಗಾಕಾರ ಅಂತಂದ್ರೆ ಕೆಲವೊಂದಿಷ್ಟು ಕಡ್ಡಿಗಳಿರ್ತಕ್ಕಂಥ ಒಂದು ಗುಂಪನ್ನು ತಗೊಂಡು ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಂದೇ ಅಂಕಿಯ ಒಂದೇ ಸಮನಾದ ಸಂಖ್ಯೆಯ ಕಡ್ಡಿಗಳನ್ನು ಗುಂಪು ಮಾಡ್ತಾ ಹೋಗಬೇಕು. ಸೊ ಅದು ನಾವು ಸಮನಾದಂತಹ ಸಂಖ್ಯೆಗಳ ಗುಂಪು ಮಾಡ್ತಾ ಹೋದಂಗೆ ಉಳಿದಂತಹ ಕಡ್ಡಿಗಳ ಸಂಖ್ಯೆ ಏನಾಗಿರ್ತದೆ, ಶೇಷ ಆಗಿರ್ತದೆ. ಸೊ ಇಲ್ಲಿ ಎಷ್ಟು ಭಾಗಗಳದು, 3 ಭಾಗಗಳದು. ಸೊ ಕೆಲವು ಕಡ್ಡಿಗಳಿರುವ ಒಂದು ಗುಂಪನ್ನು ತೆಗೆದುಕೊಳ್ಳಿ, ಅವುಗಳನ್ನು ಸಮನಾದ ಗುಂಪುಗಳನ್ನಾಗಿ ಮಾಡಿ, ಉಳಿಯುವ ಕಡ್ಡಿ ಶೇಷವಾಗಿರುತ್ತದೆ ಹಾಗೂ ಪ್ರತಿ ಗುಂಪಿನಲ್ಲಿರುವ ಕಡ್ಡಿಗಳೇನಾಗಿರ್ತದೆ ಅಂತಂದ್ರೆ ಭಾಗಲಬ್ಧವಾಗಿರುತ್ತದೆ. ಸೊ ಇದು ಭಾಗಾಕಾರ. ಇನ್ನು 2ನೇ ಪ್ರಶ್ನೆ ನೋಡ್ರಿ. 2ನೇ ಪ್ರಶ್ನೆ, ವಿಧಾನ 2ರಲ್ಲಿ ಸಂಖ್ಯಾ ಪದ್ಧತಿಯನ್ನು ವಿಸ್ತರಿಸುವ ಒಂದು ಮಾರ್ಗವೆಂದರೆ ಒಂದಕ್ಕಿಂತ ಹೆಚ್ಚು ಅಕ್ಷರಗಳನ್ನು ಹೊಂದಿರುವ ಸ್ಪ್ರಿಂಗ್ಗಳನ್ನು ಬಳಸುವುದು. ಉದಾಹರಣೆಗೆ ನಾವು 27ಕ್ಕೆ AA ಅನ್ನುವುದನ್ನು ಬಳಸಬಹುದು. ಎಲ್ಲ ಸಂಖ್ಯೆಗಳನ್ನು ಪ್ರತಿನಿಧಿಸಲು ನೀವು ಈ ವ್ಯವಸ್ಥೆಯನ್ನು ಹೇಗೆ ವಿಸ್ತರಿಸಬಹುದು, ಅದನ್ನು ಮಾಡಲು ಹಲವು ಮಾರ್ಗಗಳಿವೆ ಅಂತ ಹೇಳಿದ್ದಾರೆ. ವಿಧಾನ 2 ಅಂದರೆ ಇಲ್ಲಿದೆ ನೋಡ್ರಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲಿದೆ ವಿಧಾನ 2. ಎದಿಂದ Z ವರೆಗೆ ಇರ್ತಕ್ಕಂಥ ಇಂಗ್ಲೀಷ್ ಅಕ್ಷರಗಳನ್ನು ಬಳಸಿದ್ರೆ, A ಅಂದ್ರೆ 1, B ಅಂದ್ರೆ 2, C ಅಂದ್ರೆ 3, D ಅಂದ್ರೆ 4, E ಅಂದ್ರೆ 5, ಹಾಗೆ Z ಅಂತಂದ್ರೆ ಎಷ್ಟು ರೀ, 26. ಸೊ ಈ ರೀತಿ ನಾವು ಇಂಗ್ಲೀಷ್ ವರ್ಣಮಾಲೆ ಅಕ್ಷರಗಳನ್ನು ಬಳಸಿ ಅದಕ್ಕೆ ನಂಬರ್ಗಳನ್ನ ಕೊಡ್ತಾ ಹೋಗ್ತೀವಿ. ಈಗ ಅವ್ರು ನಮಗೆ ಹೇಳಿರುವಂತಕ್ಕಂಥದ್ದು ಏನಂತಂದರೆ, 27ಕ್ಕೆ ನಾವು AA ಅಂತ ಬರಿತೀವಿ, ಹಿಂಗೆ 28ಕ್ಕೆ ಎಷ್ಟು ಬರಿತೀವಿ, 29ಕ್ಕೆ ಎಷ್ಟು ಬರಿತೀವಿ, ಹಿಂಗೆ ಮುಂದೆ ಸಂಖ್ಯೆಗಳು ಮುಂದುವರಿತಾ ಹೋದಂಗೆ ಅದನ್ನು ಯಾವ ವಿಧಾನದೊಳಗೆ ಬರಿತೀವಿ, ಅದಕ್ಕೊಂದು ಮಾರ್ಗವನ್ನು ಹುಡುಕ್ರಿ ಅಂತ ಹೇಳಿದಾರೆ. ಸೊ ನೋಡ್ರಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮ್ಗೆ, AA ಅಂದರೆ 27 ಅಂತ ತೊಗೊಂಡಾರೆ. ಇದನ್ನು ಹೆಂಗೆ ಮಾಡೋದು, ಮೊದಲನೇ ಲೆಟ್ರನ್ನು ತೊಗೊಂಡು 26ರಲ್ಲಿ ಗುಣಿಸಿ ಹೊಳ್ಳಿ 2ನೇ ಲೆಟ್ರ್ ಅದಕ್ಕೆ ಆ್ಯಡ್ ಮಾಡೋದ್ರಿ. ಅವಾಗ ಎಷ್ಟು ಬರ್ತದೆ, 27. A ಅಂದ್ರೆ ನಮಗೆ ಗೊತ್ತಿದೆ 1, A ಅಂದ್ರೆ 1, 26 ಒಂದಲೇ 26, ಅದಕ್ಕೆ ಒಂದು ಕೂಡಿಸಿದ್ರೆ 27. ವಿಧಾನ ಏನಪ್ಪ ಅಂತಂದರೆ, ಇದಕ್ಕೆ ಮೊದಲನೇ ಅಕ್ಷರವನ್ನು ತೊಗೊಳ್ಳೋದು, 26 ಗುಣಿಸೋದು ಪ್ಲಸ್ 2ನೇ ಅಕ್ಷರ ಮಾಡೋದು. ಇದು ಎಲ್ಲದಕ್ಕೂ ನಿಮಗೆ ಅಪ್ಲೈ ಆಗ್ತೈತಿ. ಇದರಿಂದ ಎಷ್ಟು ದೊಡ್ಡ ಸಂಖ್ಯೆ ಬೇಕಾದರೂ ನೀವು ಪಡ್ಕೋಬೋದು. ಈಗ ನೋಡಿರಿ, AA ಆಯಿತು, AB 28 ಬರ್ಬೇಕಂದ್ರೆ ನಾವು ಏನು ಮಾಡ್ಬೇಕು ರೀ, AB ಮಾಡ್ಬೇಕು. ಹೆಂಗೆ ಅಂತ ನೋಡಿರಿ, A ಅಂದ್ರೆ ಮೊದಲನೇ ಲೆಟ್ರ್ ಅದು 26ರಲ್ಲಿ ಗುಣಿಸ್ತೀವಿ, ಪ್ಲಸ್ B ಅಂದರೆ 2ನೇ ಲೆಟ್ರ್.
ಸೊ 26 ಅಂದರೆ 26, 26 2 28 ಬಂತು. ಎ ಸಿ ಅಂದ್ರೆ ಅಷ್ಟೇ ಸೇಮ್, ಮೊದಲನೇ ಲೆಟ್ರ್ ಅಂದ್ರೆ 1 26 ಗುಣಿಸ್ಬೇಕು, ಪ್ಲಸ್ ಸಿ ಅಂದ್ರೆ 3ನೇ ಲೆಟ್ರ್ ಸಿ. ಸೊ ನನಗೆ ಎಷ್ಟು ಬಂತು? 29 ಬಂತು. ಇನ್ನು ನೆಕ್ಸ್ಟ್ ನೋಡಿರಿ, ಎ ಝಡ್ ಅಂದರೆ 1 × 26 + 26. ಯಾಕಂತಂದ್ರೆ ಎ ಅಂದ್ರೆ 1 ರೀ, ಝಡ್ ಅಂದರೆ 26. ಎಷ್ಟು ಬಂತು ರೀ ನನಗೆ? 52 ಬಂತು. ಇನ್ನು ಬಿ ಎ ಅಂತ ಮಾಡಿರಿ, ಬಿ ಅಂತಂದ್ರೆ 2 × 26 + ಎ ಅಂತಂದ್ರೆ ಒಂದು 53 ಬಂತು. ಹೀಗೆ ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ ಹೆಚ್ಚಿನ ಸಂಖ್ಯೆಗಳನ್ನು ಈ ಒಂದು ವಿಧಾನದಿಂದ ಪಡ್ಕೋಬಹುದು. ಇನ್ನು ನೆಕ್ಸ್ಟ್ ನೋಡಿರಿ, 3ನೇ ಕ್ವೆಶನ್, ನಿಮ್ಮದೇ ಸಂಖ್ಯಾ ಪದ್ಧತಿಯನ್ನು ಮಾಡಲು ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವ ರೀತಿ ಅವರು ಕಡ್ಡಿಗಳನ್ನು ಬಳಸೋದ್ರ ಮೂಲಕ ಆಗಿರ್ಬೋದು, ಅಥವಾ ಈ ಒಂದು ಇಂಗ್ಲೀಷ್ ಅಲ್ಫಾಬೆಟ್ಸನ್ನು ಬಳಸೋದ್ರಿಂದ ಆಗಿರ್ಬೋದು, ಯಾವ ರೀತಿ ಸಂಖ್ಯಾ ಪದ್ಧತಿಯನ್ನು ಪಡಿತಾರೋ ಅದೇ ರೀತಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಒಂದು ಸಂಖ್ಯಾ ಪದ್ಧತಿಯನ್ನು ಮಾಡಲು ಪ್ರಯತ್ನಿಸಿ ಅಂತ ಹೇಳ್ಯಾರ. ನಿಮಗೆ ಯಾವ ರೀತಿ ತೋಚುತ್ತೋ ನೀವು ಆ ರೀತಿಯ ಉತ್ತರ ಬರಿಬಹುದು. ಸೊ ನಾ ಇಲ್ಲಿ ನೋಡ್ರಿ ಬರ್ತಿದ್ದೀನಿ. ಥರ್ಡ್ ಕ್ವೆಶನ್ ಏನಪ್ಪ ಅಂತಂದ್ರೆ, ಆಕಾರಗಳ ಮೂಲಕ ನಾವು ಸಂಖ್ಯಾತ ಪದ್ಧತಿಯನ್ನು ವಿವರಿಸಬಹುದು. ಈಗ ಯಾವ ರೀತಿ ರೋಮನ್ ಪದ್ಧತಿಯೊಳಗೆ ನಾವು ಒಂದಂತ ಗುರುತಿಸ್ತೀವಿ, 2 ಕಡ್ಡಿಗಳು ಸೇರಿ 2 ಆಗುತ್ತೆ, 3 ಆಗುತ್ತೆ, ಆಮೇಲೆ ಈ ರೀತಿ ಬಿ ಬರೆದಾಗ 5 ಆಗುತ್ತೆ, ಆಮೇಲೆ ಏನು ಮಾಡ್ತೀವಿ ಸಿ ಡಿ ಎಮ್ ಈ ರೀತಿ ಏನು ಸೂಚಿಸ್ತೀವಲ್ಲ, ಸೊ ಇಲ್ಲಿ ಅದೇ ರೀತಿ ಟ್ರಯಾಂಗಲ್ ಅಂದ್ರೆ 1 ಅಂತ ತೊಗೊರಿ, ಸ್ಟಾರ್ ಅಂದ್ರೆ 5 ಅಂತ ತೊಗೊಳ್ರಿ. ಇದು ಸಣ್ಣ ಸರ್ಕಲ್ 10, ಇದು ಚೌಕ 50 ಅಂತ ತೊಗೊರಿ. ಸೊ ನಾ ಯಾವ ರೀತಿ ಬರಿಬೋದು ಸಂಖ್ಯೆ? 1 ಅಂದ್ರೆ 1 ತ್ರಿಭುಜ, 2 ಅಂದ್ರೆ 2 ತ್ರಿಭುಜ, 3 ಅಂದ್ರೆ 3 ತ್ರಿಭುಜ, 4 ಅಂದ್ರೆ 4 ತ್ರಿಭುಜ. 5ಕ್ಕೆ ಏನು ತೊಗೊಂಡಿನಿ? ಸ್ಟಾರ್ ಅಂತ ತೊಗೊಂಡಿನಿ. ಸೊ 5 ಅಂತಂದ್ರೆ ಸ್ಟಾರ್, 6 ಅಂದ್ರೆ ಮತ್ತು ಸ್ಟಾರ್ ಪ್ಲಸ್ ಟ್ರಯಾಂಗಲ್ ತೊಗೋಬೇಕು, 7 ಅಂದ್ರೆ ಸ್ಟಾರ ಪ್ಲಸ್ 2 ಟ್ರಯಾಂಗಲ್ ತೊಗೋಬೇಕು, 8 ಅಂದ್ರೆ 5 6 7 8 1 ಸ್ಟಾರ 3 ಟ್ರಯಾಂಗಲ್ ತೊಗೋಬೇಕು. 10 ಅಂತಂದ್ರೆ ನಾ ಏನು ಹೇಳಿನಿ? ಸರ್ಕಲ್ ಅಂತ ಹೇಳಿನಿ. ಸೊ ಅವನ್ನೆಲ್ಲ ಸ್ಮಾಲ್ ಸರ್ಕಲ್ ಮಾಡೀನಿ ರೀ. 20 ಅಂದ್ರೆ 2 ಸರ್ಕಲ್, 30 ಅಂದ್ರೆ 3 ಸರ್ಕಲ್, 40 ಅಂತಂದ್ರೆ 4 ಸರ್ಕಲ್, 50 ಅಂತಂದ್ರೆ ನಾ ಏನು ತೊಗೊಂಡಿನಿ ರೀ? ನೋಡಿರಿ ಇಲ್ಲಿ 50 ಅಂತಂದ್ರೆ ನಾ ಏನು ತೊಗೊಂಡಿನಿ? ಒಂದು ಚೌಕ ರೆಕ್ಟ್ಯಾಂಗಲ್ ಅಂತ ತೊಗೊಂಡು. 60 ಅಂತಂದ್ರೆ ಒಂದು ಚೌಕ ಪ್ಲಸ್ ಒಂದು ಸರ್ಕಲ್. ಈ ರೀತಿ ನೀವು ಬೇಕಾದಷ್ಟು ದೊಡ್ಡ ನಂಬರನ್ನು ಸಹ ಈ ಒಂದು ವಿಧಾನದ ಮೂಲಕ ಮಾಡ್ಬೋದು. ಸೊ ಇನ್ನೂ ಯಾರಿಗಾದರೂ ತಿಳಿದಿಲ್ಲ ಅಂತಂದ್ರೆ ಕರೆಕ್ಟಾಗಿ ಇನ್ನೊಂದ್ಸಲ ವೀಡಿಯೋನ ಸ್ಟಾರ್ಟಿಂಗಿಂದ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು.